ಎಲ್ಲೇ ವೇದಿಕಾ? ಯಾರು ಕಾಣಿಸ್ತಾನೆ ಇಲ್ಲ. ಬರೀ ನಿಮ್ಮ ಅಪ್ಪ ಅಮ್ಮ ಮಾತ್ರ ಮಾತಾಡ್ತಾ ಇದ್ದಾರೆ. ಅಥವಾ ಅವನಲ್ಲಿ ಬರೀದ ನನ್ನ ಭ್ರಮೇಲಿ ಓಡ್ ಬಂದ್ಯೋ ಮೇಲೆ? ಇಲ್ಲ ಚಿಕ್ಕಮ್ಮ, ನಾನೇ ನನ್ನ ಕಣ್ಣಾರ ನೋಡಿದ್ದೀನಿ. ಅವನು ಇಷ್ಟೊತ್ತಿಲ್ಲೇ ಅಪ್ಪ ಅಮ್ಮನ ಜೊತೆ ಮಾತಾಡ್ತಿದ್ದ. ಅವನು ನೋಡಿದ ಮೇಲೆ ನಾನು ನೋಡಿ ಬಂದಿದ್ದು. ಹಾಗಾದ್ರೆ ಈಗ ಎಲ್ಲಿಗೆ ಹೋದ? ಮಾಯ ಆಗ್ಬಿಟ್ನಾ? ಅದೇ ನನಗೂ ಗೊತ್ತಿಲ್ಲ ಚಿಕ್ಕಮ್ಮ. ಆದರೆ ಇಷ್ಟೊತ್ತಿಲ್ಲೇ ಇದ್ದ ಅವನು. ಚಿಕ್ಕಮ್ಮ, ಅಪ್ಪ ಅಮ್ಮನ ಮುಖ ನೋಡಿ ತುಂಬ ಸೀರಿಯಸ್ ಆಗಿ ಮಾತಾಡ್ತಿದಾರಲ್ವಾ? ನಾನು ಹೇಳಿಲ್ವಾ? ನಂಗೆ ಗೊತ್ತು, ಅವನ್ನೆಲ್ಲ ವಿಷಯನೂ ಹೇಳಿರ್ತಾನೆ. ಅಪ್ಪ ಅಮ್ಮ ಇನ್ನು ನನ್ನ ಸುಮ್ಮನೆ ಬಿಡಲ್ಲ. ಅದ್ರ ಬದಲು ನಾನೇ ಎಲ್ಲರೂ ಹೋಗ್ತೀನಿ ಅಂದರೆ ನೀವು ಕೇಳ್ತಾ ಇಲ್ಲ. ಈಗಲಾರು ನನ್ನನ್ನು ಬಿಟ್ಬಿಡಿ ಚಿಕ್ಕಮ್ಮ. ಸುಮ್ಮನೆ ಹುಚ್ಚಿ ಥರ ಮಾತಾಡ್ಬೇಡ್ರೆ. ಒಂದು ನಿಮಿಷ ಸುಮ್ಮನೆ ನಿಂತ್ಕೊ. ಏನು ಸುಮ್ಮನೆ ಇರೋದು ಚಿಕ್ಕಮ್ಮ? ಅಪ್ಪ ಅಮ್ಮನ ಮುಖ ನೋಡಿದ್ರೆ ಗೊತ್ತಾಗ್ತಾ ಇಲ್ವಾ ಎಷ್ಟು ಟೆನ್ಷನ್ನಲ್ಲಿದ್ದಾರೆ ಅಂತ? ಇನ್ನು ನನ್ನ ಕತೆ ಮುಗೀತು ಅಷ್ಟೇ. ವೇದಿಕಾ, ಆದ್ರಿಗೆ ಟಾಂಜನೆ ಥರ ಆಡಬೇಡ. ಅಕಸ್ಮಾತ್ ನಿಮ್ಮ ಅಪ್ಪ ಅಮ್ಮಂಗೆ ಈ ವಿಷಯ ಗೊತ್ತಾಗಿದ್ದಿದ್ರೆ ಇಷ್ಟೊತ್ತಿಗೆ ಸುಮ್ಮನೆ ನಿಂತ್ಕೊಂಡು ಮಾತಾಡ್ತಾ ಇದ್ರಾ? ನಿನ್ನೇನೋ ಹುಡ್ಕಕ್ಕೆ ಶುರು ಮಾಡಿರೋರು. ನಿಮ್ಮಮ್ಮ ಅಳ್ತಾ ಕೂರ್ತಾ ಇದ್ರು. ಏನೂ ಆಗಿಲ್ಲ ಕಣೆ. ಹಾಗಾದ್ರೆ ಹೇಳಿರಲ್ಲ ಅಂತೀರಾ? 100ಕ್ಕೆ 100 ಹೇಳಿರಲ್ಲ. ಅವನೇ ಬಂದಿಲ್ಲ ಅಂದಮೇಲೆ ಇನ್ಯಾರೇ ಹೇಳ್ತಾರೆ? ನಿನಗೆ ಅಷ್ಟೊಂದು ಡೌಟ್ ಇದೆ ಅಂದ್ರೆ ಒಂದು ಕೆಲಸ ಮಾಡು. ನಿಮ್ಮ ಅಪ್ಪ ಅಮ್ಮ ಹೇಗಿದ್ರು ಮಾತಾಡ್ತಾ ಇದ್ದಾರೆ, ಅವ್ರ ಮತ್ತೆ ಸುಮ್ಮನೆ ಪಾಸ್ ಆಗು. ಅವ್ರ ರಿಯಾಕ್ಷನ್ ಹೇರುತ್ತೆ ಅಂತ ನೋಡು. ಏನು, ನಾನು ಅವ್ರ ಮುಂದೆ ಹೋಗೋದಾ? ಏಪ್ಪ, ಅದು ಮಾತ್ರ ಸಾಧ್ಯನೇ ಇಲ್ಲ. ನನಗೆ ಭಯ ಆಗುತ್ತೆ. ಯಾವಾಗ ನೋಡಿದ್ರೆ ಹೆದರಿಕೆ ಅಂತಾನೆ ಹೇಳ್ತಾ ಇರ್ತಿಲ್ಲ. ಒಂದು ಕೆಲಸ ಮಾಡು. ನಿಮ್ಮಮ್ಮ ಹೇಗಿದ್ರು ಸಂಜೆ ಹೊತ್ತಿಗೆ ವಾಕಿಂಗ್ ಹೋಗ್ತಾರೆ. ನೀನು ಅವ್ರ ಜೊತೆನೇ ಮಾತಾಡೋ. ಚಿಕ್ಕಮ್ಮ, ನಿಮ್ಗೆ ಹೇಳ್ದೆ ತಾನೆ ಟೆನ್ಷನ್ ಮಾಡ್ಕೊಳ್ಬೇಡ ಅಂದರೆ. ಸುಮ್ಮನೆ ನಡಿ, ಹೋಗು ಒಳಗೆ. ಈ ಅರುಣ ಎಲ್ಲಿ ಹೋದ? ಆಗ್ತೀನಿ ನಾಲ್ಕು. ಅರುಣ ಅಂತ ಅರುಣ ಭ್ರಮೆ ಅಂತ ಹೇಳಿಲ್ವಾ? ಹೋಗು. ಇವನು ಅರುಣನ? ಇವನಿಗೆ ಹೇಗೆ ಗೊತ್ತಾಯ್ತು ನಾನಿರೋ ಜಾಗ? ಏನಾದರೂ ಆಗಲಿ, ಅನುಮಾನ ಬಂದಮೇಲೆ ಕನ್ಫರ್ಮ್ ಮಾಡಿಕೊಂಡೇ ಬಿಡೋಣ. ವೇದಿಕಾ, ಇಲ್ಲೇನಮ್ಮ ಮಾಡ್ತಾ ಇದೆಯಾ? ಏನಿಲ್ಲ ಚಿಕ್ಕಪ್ಪ, ಸ್ವಲ್ಪ ದೂರ ಹೀಗೆ ಸುತ್ತಾಡ್ಕೊಂಬರೋಣ ಅಂತ. ಎಷ್ಟು ದೂರ ಹೋಗ್ಬೇಕು ಅನ್ಕೊಂಡಿದ್ಯಾ? ಸ್ವಲ್ಪ ದೂರ ಚಿಕ್ಕಪ್ಪ, ಮನೇಲಿ ಒಬ್ಬಳೇ ಬೇಜಾರು, ಅದಕ್ಕೆ. ಹುಡುಗಾಟ ಆಡ್ತಾ ಇದೆಯಮ್ಮ? ಆಗ್ಲೇ ಮನೇಲಿ ನನಗೆ ತಲೆ ಸುತ್ತಾ ಇದೆ, ಮಾತ್ರೆ ತೊಗೊಳಕ್ಕೆ ಹೋಗ್ತೀನಿ ಅಂತ ಹೇಳಿದೆ. ಈಗ ಇಲ್ಲಿ ಬಂದಿದ್ಯಾ?
ಚಿಕ್ಕಪ್ಪ ಸ್ವಲ್ಪ ದೂರ ಹೋಗಿ ಬರ್ತೀರಿ, ಮನೇಲಿ ಒಬ್ಬಳೇ ಬೇಜಾರು. ನನಗೂ ಆಫೀಸಿಗೆ ದಿನ ಹೋಗೋದಕ್ಕೆ ಬೇಜಾರು. ಹೋಗದೆ ಇರೋಕ್ಕಾಗತ್ತಾ? ಇಲ್ವಲ್ಲ. ಕೆಲವು ವಿಷಯನ ಕನ್ಸಿಡರ್ ಮಾಡಬೇಕಾಗತ್ತೆ. ಯಾವ್ದು ಒಳ್ಳೇದೋ ಅದನ್ನೇ ಮಾಡಬೇಕಾಗತ್ತೆ. ಗೊತ್ತಾಯ್ತಾ? ಸ್ವಲ್ಪ ದೂರ ಚಿಕ್ಕಪ್ಪ. ಸರಿ ಬಾ. ಚಿಕ್ಕಪ್ಪ ನೀವು ಬರ್ತೀರಾ? ನೋಡು ಮಗಳೇ, ಇದು ಹಳ್ಳಿ. ಸಿಟಿಗೂ ಹಳ್ಳಿಗೂ ತುಂಬ ವ್ಯತ್ಯಾಸ ಇರುತ್ತೆ. ಹಳ್ಳಿ ಜನ ಹೆಣ್ಮಕ್ಳನ್ನ ನೋಡೋ ರೀತಿನೇ ಬೇರೆ. ಅವ್ರಿನ ಹೆಣ್ಮಕ್ಳು ಗಟ್ಟಿಯಾಗಿ ಮಾತಾಡೋದು ಇಲ್ಲ. ಅವ್ರ ಡ್ರೆಸ್ಸಿಂಗ್ ಸೆನ್ಸು ತುಂಬ ಡೀಸೆಂಟ್ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಯಾಕೆ ಸುಮ್ಮನೆ ನಿನ್ನ ಹೆಸರು ಹಾಳು ಮಾಡ್ಕೊಳ್ತಾ ನಮ್ಮ ಹೆಸರು ಹಾಳು ಮಾಡ್ತೀಯ? ನೀನು ಹೋಗಲೇಬೇಕು ಅಂತ ಇದ್ರೆ ನಾನು ನಿನ್ನ ಜೊತೆ ಬರ್ತೀನಿ. ನಡಿ. ಬಾಬಾ, ನೀವಿನ್ನು ಯಾವ ಶತಮಾನದಲ್ಲಿದ್ದೀರಾ? ವೇದಿಕಾ ಇರೋದು 21ನೇ ಶತಮಾನದಲ್ಲಿ. ನೀವು ಅವಳನ್ನ 10ನೇ ಶತಮಾನದ ಹಳ್ಳಿ ಗುಗ್ಗು ಥರ ಇರು ಅಂತ ಹೇಳ್ತಾ ಇದ್ದೀರಾ. ಅವಳಿನ್ನು ಚಿಕ್ಕವಳು. ಅವಳಿಗೆ ಹೇಗೆ ಬೇಕೋ ಹಾಗಿರ್ಲಿ ಬಿಡಿ. ಮನುಷ್ಯ ಎಷ್ಟೇ ಮುಂದುವರೆದ್ರೂ ಮಾನ ಮರ್ಯಾದೆ ಅನ್ನೋ ಕಾನ್ಸೆಪ್ಟ್ ಇನ್ನೂ ಹಾಗೆ ಇದೆಯಮ್ಮ. 10ನೇ ಶತಮಾನ ಆದರೂ ಅಷ್ಟೇ, 21ನೇ ಶತಮಾನ ಆದರೂ ಅಷ್ಟೇ. ಇಲ್ಲಿನ ಹೆಣ್ಮಕ್ಳು ತುಂಬ ಗೌರವಿತವಾಗಿ ನಡ್ಕೋತಾರೆ. ಇವಳು ಹಾಗೆ ನಡ್ಕೋಬೇಕು. ಬಾಬಾ, ನೀವು ಎಷ್ಟು ಹಳ್ಳಿ ನೋಡಿದ್ದೀರಾ? ಎಷ್ಟು ಮನೆಗೆ ಹೋಗಿದ್ದೀರಾ? ಹಾಗೆ ನಿಮಗೆ ಎಷ್ಟು ಜನ ಹುಡುಗಿರ್ ಗೊತ್ತು? ನಿಮಗೆ ಹುಡುಗಿರ ಮನಸ್ಥಿತಿ ಬಗ್ಗೆ ಸ್ವಲ್ಪನೂ ಗೊತ್ತಿಲ್ಲ. ಹುಡುಗಿರ್ ಹೇಗೆ ಅಂದರೆ, ನಾವು ಅವರಿಗೆ ಸ್ವಾತಂತ್ರ್ಯ ಕೊಟ್ಟಷ್ಟು ನಮ್ಮ ಹಿಡಿತದಲ್ಲಿರ್ತಾರೆ. ಒಂದು ವೇಳೆ ನೀವು ಅವ್ರನ್ನ ಕಟ್ನಿಟ್ಟಾಗಿ ಹಿಡೋಕೆ ಹೋದರೆ ಆಗ ಅವ್ರಿಗೇನು ಬೇಕೋ ಅದನ್ನ ಕದ್ದು ಮುಚ್ಚಿ ಮಾಡ್ತಾ ಇರ್ತಾರೆ. ನಾನು ಇವಳನ್ನ ಸೀರೆ ಉಟ್ಕೊಂಡು ಓಡಾಡು ಅಂತ ಹೇಳ್ತಿಲ್ಲಮ್ಮ. ಹೀಗೆಲ್ಲ ಹಳ್ಳಿಲಿ ತೋಪಲ್ಲಿ ಒಬ್ಬೊಬ್ಳೆ ಓಡಾಡ್ಬೇಡ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನೀ ಹೇಳ್ದಾಗ ಬೇಕಾದ್ರೆ ಅವಳು ಸುಟೀಲಿರ್ಲಿ, ಇಲ್ಲಾಗೆಲ್ಲ ನಡ್ಕೋಕೂಡ್ದು. ಹೋಗಿ ಬಾಬಾ, ಹಳ್ಳಿ ಹುಡುಗಿರು ಸಿಟಿ ಹುಡುಗಿರ್ಗಿಂತ ತುಂಬಾ ಫಾಸ್ಟ್ ಆಗಿದ್ದಾರೆ. ಇನ್ಫ್ಯಾಕ್ಟ್ ಅವ್ರು ಹಾಕೋ ಬಟ್ಟೆನ ನಾವು ಹಾಕಕ್ಕಾಗಲ್ಲ. ಈಗಿನ ಹುಡುಗಿರ್ ಬಗ್ಗೆ ಗೊತ್ತು ತಾನೆ ನಿಮ್ಗೆ, ತುಂಬಾ ಮಾಡರ್ನ್ ಆಗಿರ್ತಾರೆ. ಇವಳು ಹಾಗೆ ಇರ್ಲಿ ಬಿಡಿ. ಅವಳ ಅಮ್ಮನ ವಯಸ್ಸಾದ್ಮೇಲೆ ಮನೇಲಿ ಕೆಲಸ ಮಾಡ್ಕೊಂಡು ಕೇಳಿಸ್ದವ್ರ ತರ ಬಿದ್ದಿರೋದು ಇದ್ದೇ ಇದೆ. ಎದಿಕಾ, ನಾನು ನಿನ್ಗೆ ಇದ್ರ ಬಗ್ಗೆ ಎಲ್ಲ ಹೇಳ್ಕೊಡ್ತೀನಿ. ಬಾ ಹೋಗೋಣ. ಬಾಬಾ, ತಪ್ಪು ತಿಳ್ಕೊಬೇಡಿ. ನಿಮಗೆ ಹುಡುಗಿರ ಬಗ್ಗೆ ಅನುಭವ ಸಾಲದು. ನಾನು ಅವಳಿಗೆ ಚೆನ್ನಾಗಿ ತಿಳುವಳಿಕೆ ಹೇಳ್ತೀನಿ. ಬರ್ತೀನಿ. ಚಿಕ್ಕಮ್ಮ, ನೀವು ಎಷ್ಟು ಧೈರ್ಯವಾಗಿ ಚಿಕ್ಕಪ್ಪನ ಎದುರುಗಡೆ ಮಾತಾಡಿದ್ರಿ. ಇದುವರೆಗೂ ಚಿಕ್ಕಪ್ಪನ ಎದುರುಗಡೆ ನಿಂತ್ಕೊಂಡು ಯಾರೂ ಮಾತಾಡಿರ್ಲಿಲ್ಲ. ಅಬ್ಬಾ, ನಿಮ್ಗೆಷ್ಟು ಧೈರ್ಯ. ನಾವು ಸರಿಯಾಗಿದ್ರೆ ಯಾರಿಗೆ ಯಾಕೆ ಹೆದರ್ಬೇಕು? ಅಲ್ಲ, ನಿಮ್ಮ ಚಿಕ್ಕಪ್ಪ ಮಾತಾಡಿದ್ ಸರಿನಾ? ತಪ್ಪು ತಾನೆ? ನೀನು ಇನ್ನೂ ಚಿಕ್ಕ ಹುಡುಗಿ ಕಣೆ. ಹೇಗೆ ಬೇಕೋ ಹಾಗೆ ಓಡಾಡ್ಕೊಂಡಿರೋಂಥ ವಯಸ್ಸು. ಅಲ್ಲ, ಈಗ ಹಾರಾಡೋ ಚಿಟ್ಟೆನ ಡಬ್ಬದಲ್ಲಿ ಹಾಕಿಟ್ರೆ ಏನಾಗುತ್ತೆ ಹೇಳು? ಮೊದಲು ರೆಕ್ಕೆ ಉದುರುತ್ತೆ, ಆಮೇಲೆ ಹುಳು ಆಗುತ್ತೆ. ಹಾಗೆ ನೀನು ಅವ್ರ ಮಾತೆಲ್ಲ ಕೇಳ್ಕೊಂಡಿದ್ರೆ ಮನೆಯಲ್ಲೇ ಕೊಳೆಯೋ ಹುಳು ಆಗ್ತೀಯ ಅಷ್ಟೇ. ಆದ್ರೆ ನಾನೇನ್ ಮಾಡ್ಲಿ ಚಿಕ್ಕಮ್ಮ? ಅವ್ರನ್ನೆಲ್ಲ ಹೆದರ್ಸಕ್ಕೆ ನಂಗಾಗತ್ತಾ? ನನಗೆ ಹೆದರಿಕೆ ಆಗತ್ತೆ. ಯಾಕೆ ಹೆದರ್ಬೇಕು? ನಾನು ನೋಡು, ಯಾರಿಗಾದ್ರೆ ಹೆದರ್ತೀನ? ನನ್ನ ಗಂಡನ್ಗೂ ನಾನು ಹೆದರಲ್ಲ. ನಾವು ತಪ್ಪು ಮಾಡಿದ್ರೆ ಮಾತ್ರ ಹೆದರ್ಬೇಕು. ನೋಡೇ, ನಾವು ಹುಟ್ಟಿ ಒಂದು 3-4 ವರ್ಷ ನಮಗೆ ಗೊತ್ತಿಲ್ದೇ ಕಳೆದೋಗುತ್ತೆ. ಆಮೇಲೆ ಸ್ಕೂಲು ಕಾಲೇಜು ಅಂತ ಆ ಟೆನ್ಷನಲ್ಲೇ ಲೈಫ್ ಕಳಿತೀವಿ. ಆಮೇಲೆ ಮದುವೆ ಮಕ್ಕಳು ಅಂತ ಜೀವನನೇ ತೋಪಡ್ದೋಗುತ್ತೆ. ಈ ಸ್ಕೂಲ್ ಕಾಲೇಜ್ ಆದಮೇಲೆ 2 ವರ್ಷ ಇರುತ್ತೆ ನೋಡು, ಅದು ಲೈಫ್ ಅಂದರೆ ಎಂಜಾಯ್ ಎಂಜಾಯ್ ಎಂಜಾಯ್. ಅದನ್ನು ಬಿಟ್ಬಿಟ್ಟು ಅಲ್ಲೋದ್ರೆ ಘನತೆ ಹೋಗುತ್ತೆ, ಇಲ್ಲಿ ಬಂದರೆ ಮರ್ಯಾದೆ ಹೋಗುತ್ತೆ ಅಂತ ನೀನು ಹೀಗೆ ಇದ್ರೆ ಲೈಫ್ ಎಂಜಾಯ್ ಮಾಡೋದು ಯಾವಾಗ ನೀನು? ಆದ್ರೂ ಚಿಕ್ಕಮ್ಮ, ಹಂಗ್ ಮಾಡಿದ್ರೆ ಮನೆಯವ್ರಿಗೆಲ್ಲ ಬೇಜಾರಾಗಲ್ವಾ? ಆಗತ್ತೆ. ಆಗದೆ ಇರುತ್ತಾ? ನೀನ್ ಖುಷಿಯಾಗಿರ್ಬೇಕು ಅಂದ್ರೆ ಅವರು ಸ್ವಲ್ಪ ಖುಷಿನ ತ್ಯಾಗ ಮಾಡ್ಬೇಕಾಗತ್ತೆ. ಅವ್ರು ಖುಷಿಯಾಗಿರ್ಬೇಕು ಅಂದ್ರೆ ನೀನ್ ನಿನ್ ಖುಷಿನ ಪೂರ್ತಿ ತ್ಯಾಗ ಮಾಡ್ಬೇಕಾಗತ್ತೆ. ಯೋಚನೆ ಮಾಡು. ನೀನು ಅವ್ರು ಬೇಜಾರಾಗ್ತಾರೆ, ಇವ್ರು ಬೇಜಾರಾಗ್ತಾರೆ ಅನ್ಕೊಂಡಿದ್ರೆ ಜೀವನ ಪೂರ್ತಿ ಬೇಜಾರಲ್ಲೇ ಕಳಿಬೇಕಾಗತ್ತೆ. ನೆನ್ಪಿಟ್ಕೋ. ನೀವ್ ಹೇಳೋದು ಸರಿ ಚಿಕ್ಕಮ್ಮ. ಅಲ್ವಾ ಮತ್ತೆ? ಹೇ, ನಾನು ನಿನ್ನ ಹತ್ರ ಒಂದು ವಿಷಯ ಕೇಳಬೇಕಾಗಿತ್ತು. ನಿನ್ಗೆ ಬಾಯ್ ಫ್ರೆಂಡ್ ಇದ್ದಾನಾ?
ಅಯ್ಯೋ ದೇವ್ರೆ, ಅದ್ಯಾಕೆ ಅಷ್ಟೊಂದು ಹೆದರ್ತಾ ಇದ್ಯಾ? ಕಾಲೇಜಲ್ಲಿ ನಿನ್ಗೆ ಯಾರು ಬಾಯ್ ಫ್ರೆಂಡ್ ಇರ್ಲಿಲ್ವಾ? ಇಲ್ಲ ಚಿಕ್ಕಮ್ಮ, ನಂಗೆ ಯಾರು ಆ ಥರದವ್ರಿಲ್ಲ. ಅಯ್ಯೋ ಪೆದ್ದಿ, ಕಾಲೇಜಲ್ಲಿ ಮಣ್ಣು ಹೊರಕ ಹೋಗಿದ್ದೆ ನೀನು ಅಲ್ವೇ? ಇಷ್ಟು ದಿನ ಆದ್ರೂ ಒಬ್ಬ ಬಾಯ್ ಫ್ರೆಂಡ್ ಇಲ್ಲ ಅಂತ ಹೇಳ್ತಿದ್ಯಲ್ಲೇ. ಬಾಯ್ ಫ್ರೆಂಡ್ ಅಂದ್ರೆ ಥ್ರಿಲ್, ಮಸ್ತಿ, ಮಜಾ. ಅವನ್ ಹಿಂದೆ ಬೈಕಲ್ಲಿ ಕುತ್ಕೊಂಡು ಸಿಟಿ ಎಲ್ಲಾ ಸುತ್ತುತ್ತಾ ಇದ್ರೆ ಅದ್ರಲ್ಲಿ ಸಿಗೋ ಮಜಾನೇ ಬೇರೆ. ಅಲ್ಲ, ನೀನ್ ಕಾಲೇಜ್ ನಲ್ಲಿದ್ದು ಅದು ಮನೆಯಿಂದ ಆಚೆಗಿದ್ದು ಒಬ್ಬ ಬಾಯ್ ಫ್ರೆಂಡ್ ಸಿಕ್ಕಿಲ್ಲ ಅಂತ ಹೇಳ್ತೀಯಲ್ಲ, ಏನೇ ಹೇಳಿ ನಿನ್ ಮುಖಕ್ಕೆ ಥೂ. ಏನ್ ಚಿಕ್ಕಮ್ಮ ಹೀಗ್ ಮಾತಾಡ್ತಿದ್ದೀರಾ? ನಿಮ್ಗೇನಾದ್ರೂ ಬಾಯ್ ಫ್ರೆಂಡ್ಸಾ? ತುಂಬಾ ಜನ ಇದ್ರು ಕಡೆ. ಕಾಲೇಜ್ ಬಂಕ್ ಮಾಡಿ ಪಪ್ಪು ಥಿಯೇಟರ್ ಮಾಲು ಅಂತ ಸುತ್ತುತ್ತಾ ಇದ್ರೆ ಕಾಲೇಜ್ ಲೈಫ್ ನ ನನ್ನಷ್ಟು ಎಂಜಾಯ್ ಮಾಡಿರೋರು ಯಾರು ಇಲ್ಲ ಕಡೆ. ನೋಡು, ಒಬ್ಬ ಬಕ್ರ ಸಿಗೋವರ್ಗೂ ವೆಯ್ಟ್ ಮಾಡ್ತಾ ಇರ್ಬೇಕು. ಸಿಕ್ಕಿದ ತಕ್ಷಣ ಕ್ಯಾಚ್ ಹಾಕೊಂಡ್ಬಿಡ್ಬೇಕು. ನಾನೀಗ ನಿಮ್ ಚಿಕ್ಕಪ್ಪನ್ ಹಾಕೊಂಡಿದ್ದೀನಲ್ಲ ಹಾಗೆ. ಚಿಕ್ಕಮ್ಮ ಇವೆಲ್ಲ ಚಿಕ್ಕಪ್ಪಂಗ್ ಗೊತ್ತಾ? ಖಂಡಿತ ಗೊತ್ತಿಲ್ಲ ಕಣೆ, ಅವನ್ ಇದನ್ನೆಲ್ಲ ಕೇಳೋದು ಇಲ್ಲ. ಅಕಸ್ಮಾತ್ ಗೊತ್ತಾದ್ರೆ ಇದ್ದೇ ಇದೆಯಲ್ಲ ನಮ್ ಕೊನೆ ಅಸ್ತ್ರ, ಕಣ್ಣೀರು ಅಷ್ಟೇ. ವಾವ್ ಚಿಕ್ಕಮ್ಮ, ಯು ಆರ್ ಗ್ರೇಟ್. ಅಯ್ಯೋ, ಇಷ್ಟಕ್ಕೆ ಏನೇ, ಇನ್ನು ಬೇಕಾದಷ್ಟಿದೆ. ವೇಟ್ ಮಾಡು, ನಿಧಾನಕ್ಕೆ ಒಂದೊಂದೇ ಹೇಳ್ಕೊಡ್ತೀನಿ, ಓಕೆನಾ? ಬಾ. ವೇದಿಕಾ, ವೇದಿಕಾ, ವೇದಿಕಾ. ಏನಮ್ಮ ಕರೆದ್ರೆ ಕೇಳ್ಸಲ್ವಾ? ಯಾಕೆ ಕರ್ದ್ಯಮ್ಮ? ಕರೀದೆ ಇನ್ನೇನ್ ಮಾಡ್ಲಿ? ಎಷ್ಟೆಲ್ಲ ಕರೆಯೋದು ನಿನ್ಗೆ? ಏನಾಯ್ತು? ನೀನ್ ಮಾಡಿರೋ ಕೆಲ್ಸಕ್ಕೆ ನಾನ್ ತಲೆ ಚಚ್ಕೋಬೇಕು. ಇಷ್ಟೊಂದು ಬೇಜವಾಬ್ದಾರಿತನ ಒಳ್ಳೇದಲ್ಲ. ನಿನ್ ತಲೆನಲ್ಲಿ ಬುದ್ಧಿ ಇಲ್ವಾ? ಏನ್ ಹೇಳ್ತಿದ್ಯಾ ಅಮ್ಮ? ಯಾಕೆ ಹೀಗೆಲ್ಲ ಮಾಡಿ ನನ್ನ ಹೊಟ್ಟೆ ಉರಿಸ್ತಾ ಇದೀಯಾ? ನೀನ್ ಮಾಡೋ ಕೆಲ್ಸಕ್ಕೆ ನಾವ್ ಅನುಭವಿಸ್ಬೇಕು. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನೀನೇ ಅಲ್ವೇನೆ ಒದ್ದಾಡೋದು? ಇಷ್ಟು ಅರ್ಥ ಆಗಲ್ವೇನೆ ನಿಂಗೆ? ಡಾಕ್ಟರ್ ಹೇಳಿರೋದೇನು, ನೀನ್ ಮಾಡ್ತಿರೋದೇನು? ಅಮ್ಮ ಏನ್ ಹೇಳ್ತಿದ್ಯಾ? ನೋಡಿಲಿ ಮಾತ್ರೆಗಳು. ಇದನ್ ತಿಂದೇ ಇಲ್ವಲ್ಲ ನೀನು? ನಿಂಗ್ ಜ್ವರ ಇದೆ, ವಾತಾವರಣ ಬೇರೆ ಬದಲಾಗಿದೆ. ನಿನ್ ಮಾತ್ರೆ ತಗೊಳ್ಳಿಲ್ಲ ಅಂದ್ರೆ ಜ್ವರ ಜಾಸ್ತಿ ಆಗಲ್ವಾ? ಮಾತ್ರೆ ಪವರಿಂದ ಜ್ವರ ಕಡಿಮೆ ಆದಾಗ ಅನ್ಸತ್ತಷ್ಟೇ. ಅದಕ್ಕೆ ಮಾತ್ರೆ ತಗೊಳ್ಳೋದನ್ನ ಬಿಡಬಾರ್ದು. ಹೋ, ಮಾತ್ರೆ ವಿಷಯ ಕೇಳ್ತಿದ್ಯಾ? ಹಾ, ಅಮ್ಮ ನಾನು ಆ ಮಾತ್ರೆನ ಆಗ್ಲೇನೆ ತಗೊಂಡಾಯ್ತು. ಮಾತ್ರೆಗಳು ಹಾಗೆ ಇದೆಯಲ್ಲೇ? ಇಲ್ಲ, ನಾನು ಮಧ್ಯಾಹ್ನದಾಗ್ಲೇನೆ ತಗೊಂಡಾಯ್ತು. ಇದ್ ಬೇರೆ ಅದ್ ಬೇರೆ ಅಮ್ಮ. ಹೌದಾ? ಸರಿ ನೋಡು, ನೀನು ರೆಸ್ಟ್ ತಗೋಬೇಕು. ಜಾತ್ರೆ ಬೇರೆ ಹತ್ರ ಬರ್ತಿದೆ ಅಲ್ವಾ? ಬಿಸಿಲಲ್ಲೆಲ್ಲ ಸುಮ್ಮನೆ ಸುತ್ತಬೇಡ, ಮಲ್ಕೊಂಡು ರೆಸ್ಟ್ ತಗೋ, ಸರಿನಾ? ಅರುಣ ಏನಾದ್ರೂ ಅಮ್ಮಂಗೆ ವಿಷಯ ಹೇಳಿದ್ನಾ? ಅಮ್ಮ ಕೇಳಲೇ ಇಲ್ಲ. ಅಥವಾ ನನಗೆ ಜ್ವರ ಇದೆ, ಈಗ ಕೇಳಿದ್ರೆ ಜ್ವರ ಜಾಸ್ತಿ ಇದೆ ಅಂತ ಕೇಳ್ತಿಲ್ವಾ? ನೋಡೋಣ, ಅಮ್ಮನ ಹತ್ರನೇ ಸುತ್ತಾಡೋಣ, ಏನಾದರೂ ಗೊತ್ತಾಗಬಹುದು. ಯಾಕೆ ವೇದಿಕಾ, ಜಾಗ ಬಿಡು. ಅರೆ, ಯಾಕೆ ಹೀಗೆ ಅಡ್ಡಾಡ ಬರ್ತಿದ್ಯಾ? ನಾನು ಹೇಳಿದ್ದೇನು, ನೀನ್ ಮಾಡ್ತಿರೋದೇನು? ಏನಾದ್ರೂ ಮಾತಾಡ್ಬೇಕಿತ್ತಾ? ಹೋಗ್ ಮಲ್ಕೋ. ಸದ್ಯ ಅವನೇನು ಹೇಳಲಿಲ್ಲ. ಹೇಳಿದಿದ್ರೆ ಅಮ್ಮ ಗ್ಯಾರಂಟಿ ಬೈತಿದ್ಲು. ಸದ್ಯ ಬಚಾವಾದೆ. ಹಾಯ್ ಸ್ವೀಟಾರ್ಟ್, ಹೇಗಿದ್ಯಾ? ಏನಾಗಿದೆ ನಿಂಗೆ? ಯಾಕೆ ಹೀಗೆ ಆಡ್ತಿದ್ಯಾ? ನನಗೇನಾಗಿದೆ? ನನ್ನ ನೀನ್ ಇರೋಕ್ ಬಿಡ್ತಿಲ್ಲ. ನನ್ನ ಜೀವನದಲ್ಲಿ ಆಟ ಆಡ್ತಿದ್ಯಾ. ನೋಡು, ನಿನ್ನ ಕೈ ಮುಗ್ದು ಕೇಳ್ಕೊಳ್ತೀನಿ, ಪ್ಲೀಸ್ ಬಿಟ್ಬಿಡು. ನಾನು ನಿನ್ನ ಜೀವನದಲ್ಲಿ ಆಟ ಆಡ್ತಿದ್ದೀನ? ನೀನು ನನ್ನ ಜೀವನದಲ್ಲಿ ಆಟ ಆಡ್ದವಳು, ನನ್ನನ್ನೇ ಬಿಟ್ಟು ಹೋದವಳು ನೀನು. ನೀನ್ ಬೇಡ ಅಂತಾನೆ ನಾನು ಇಲ್ಲಿವರೆಗೂ ಬಂದಿದ್ದೀನಿ. ಎಲ್ಲಿ ಹೋದ್ರೂ ನನ್ನನ್ನ ಹಿಂಬಾಲಿಸ್ಕೊಂಡು ಬರ್ತಿದ್ಯಲ್ಲ. ನೀನ್ ನನಗೆ ಟಾರ್ಚರ್ ಕೊಡೋದೇನ ಕೆಲಸ? ಬೇಡ ಅರುಣ್, ನಂದು ತಪ್ಪಾಯ್ತು.
ಬಿಟ್ಬಿಡು. ಮತ್ತೆ ಮತ್ತೆ ಹೇಳಿದ್ನೇ ಹೇಳ್ತೀಯಲ್ಲ ಬಿಡು ಬಿಡು ಅಂತ. ಇದಕ್ಕೆ ನಿನ್ನ ಮನಸ್ಸಾಕ್ಷಿ ಒಪ್ಪುತ್ತಾ? ನಿನ್ ಕಾಟ ತಪ್ಪಿದ್ರೆ ಸಾಕಾಗಿದೆ. ಈಗ ನೋಡಿದ್ರೆ ನಮ್ಮನೆಗೆ ಬಂದು ಒಕ್ಕರಿಸ್ಕೊಂಡಿದ್ಯಲ್ಲ. ನಾನಾ? ನಿಮ್ಮನೆಗ? ಯಾವಾಗ? ನಾಟಕ ಮಾಡಬೇಡ. ಹಾಸನದ ಹತ್ರ ಇರೋ ಹುಲಿಯವ್ರಿಗೆ ಯಾಕೆ ಬಂದೆ? ನಮ್ಮ ಅಪ್ಪ ಅಮ್ಮನ ಹತ್ರ ಏನ್ ಮಾತು? ವಾವ್, ಹಾಸನ ಹತ್ರ ಇರೋ ಹುಲಿಯೂರು. ನನಗ ಊರು ತುಂಬ ಚೆನ್ನಾಗಿ ಗೊತ್ತು. ಥ್ಯಾಂಕ್ಸ್ ವೇದಿಕಾ. ನೀನು ಎಲ್ಲಿ ಹೋದ್ಯೋ ಹೇಗೆ ಹುಡ್ಕೋದು ಅಂತ ಒದ್ದಾಡ್ತಾ ಇದ್ದೆ. ನೀನಾಗಿ ನೀನೇ ನನ್ನನ್ನು ಇಂಡೈರೆಕ್ಟಾಗಿ ಇನ್ವೈಟ್ ಮಾಡ್ತಾ ಇದೀಯಾ. ಆದಷ್ಟು ಬೇಗ ಅಲ್ಲಿಗೆ ಬರ್ತೀನಿ. ಥ್ಯಾಂಕ್ ಯು. ಲವ್ ಯು ಸ್ವೀಟ್ ಹಾರ್ಟ್. ಬಾಯ್. ಹಲೋ. ಅಯ್ಯೋ ದೇವ್ರೆ, ಹಾಗಾದ್ರೆ ಬಂದಿದ್ದವ್ರು ಯಾರು? ಅರುಣ. ರವಣಿಯವರೇ, ನಮಸ್ಕಾರ. ಏನೆಲ್ಲ ಅಪರೂಪಕ್ಕೆ ಬಂದ್ಬಿಟ್ಟಿದ್ದೀರಾ? ಕೂತ್ಕೊಳ್ಳಿ. ಸೂರ್ಯ, ನಾಗರಾಜಪ್ಪ ಅವ್ರು ಬಂದಿದ್ದಾರೆ. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ. ಏನು ಇಷ್ಟು ದೂರ ಬಂದಿದ್ದು? ಬರ್ದೆ ಇನ್ನೇನು ಮಾಡೋಕ್ಕಾಗುತ್ತೆ ಸ್ವಾಮಿ. ನೀರು ನಮ್ಮ ತಾವು ಬರ್ತದ, ನಾವು ತಾನೇ ನೀರು ಇರೋ ಕಡೆ ಹೋಗ್ಬೇಕಲ್ವರ. ನೀವೆಲ್ಲ ನಮ್ಮ ಹತ್ರ ಬರ್ತೀರಾ? ನಾವೇ ನಿಮ್ಮ ಹತ್ರ ಬರಬೇಕು. ನಮ್ಮ ಕಷ್ಟ ಸುಖ ಹೇಳ್ಕೊಳ್ಳೋಕ್ಕೆ. ಹಾಳಾದ ಹೊಟ್ಟೆ ಹೇಳ್ಬೇಕಲ್ಲ ಸ್ವಾಮಿ. ಯಾಕೆ ಹಾಗೆಲ್ಲ ಮಾತಾಡ್ತಾ ಇದ್ದೀರಾ? ಇವಾಗ ಅಂಥದ್ದು ಏನಾಯ್ತು? ನಿಮ್ಮ ಅಪ್ಪ ಅವರಂತೂ ಊರ ಕಡೆ ತಲೆ ಹಾಕಿ ಮಲಗೋಕ್ಕಿಲ್ಲ. ನಾವು ತೋಟ ಗದ್ದೆ ಗೈಮೆ ಮಾಡ್ತಾ ಇದ್ದೀವಿ. ಒಂದು ದಿನನಾದರೂ ಊರಿಗೆ ಬಂದು ಏನರಪ್ಪ ನಿಮ್ಗೆ ಕೊಡೋ ಸಂಬಳ ಸಾಕಾಯ್ತದೇನಪ್ಪ, ಅಥವಾ ನಿಮ್ಮ ಮಕ್ಳು ಮರಿ ಹೆಂಗವ್ರೆ ಅಂತ ಏನಾರು ಕೇಳಿದ್ದೀರಾ? ನಾವಿನ್ನೇನು ಹೇಳೋದು ಬುದ್ಧಿ? ಏನು ಹಾಗಂದ್ರೆ ನಿಮ್ಮನ್ನು ಸರಿಯಾಗಿ ನೋಡ್ಕೊಳ್ತಿಲ್ಲ, ಬಿಟ್ಟು ದುಡಿಸ್ಕೊಳ್ತಾ ಇದ್ದೀವಿ ಅಂತನಾ? ಪ್ರತಿ ತಿಂಗಳು ಒಂದಿನ ಲೇಟ್ ಹಾಕಿದಾಗೆ ಸಂಬಳ ಕಳಿಸ್ತೀವಿ, ಸುಗ್ಗಿಯಲ್ಲಿ ದುಡ್ಡು ಕೊಡ್ತೀವಿ, ವರ್ಷದಲ್ಲಿ 2 ಹಬ್ಬಕ್ಕೆ ಬಟ್ಟೆ ಕೊಡಿಸ್ತೀವಿ. ಇನ್ನೇನಾಗಬೇಕು? ಊರಬ್ಬ ಬೇರೆ ಬಂತು, ಕೈಯಲ್ಲಿ ಬಿಡಿಗಾಸು ಇಲ್ಲ. ಚಂದ ಐತಿದ್ರೆ ಎಷ್ಟು ಬಂದಿತ್ತು? ನಿಮ್ಮ ಅಜ್ಜವ್ರ ಕಾಲದಲ್ಲಿ ಅವರೇ ಜಾತ್ರೆ ನಡೆಸೋರು, ಧರ್ಮಾತ್ಮರು. ಈಗ ನಿಮ್ಮಪ್ಪ ಅವರು ಊರ ಕಡೆ ಬರೋದೇ ಇಲ್ಲ. ಅದಕ್ಕೆ ಜಾತ್ರೆ ಮಾಡೋದಕ್ಕೆ ಹಣ ಬೇಡವಾ? ಇಡೀ ವರ್ಷ ಬೆವು ಸುರಿಸಿ ದುಡ್ದು ಎಲ್ಲ ನಿಮಗೆ ಕಳಿಸ್ತೀವಿ. ಅಂದರೆ ಏನು ನಿಮ್ಮ ಮಾತಿನ ಅರ್ಥ? ನೀವು ಮಾತ್ರ ಕಷ್ಟಪಡ್ತಾ ಇರ, ನಾವು ಕಷ್ಟಪಡ್ತಾ ಇಲ್ಲ ಅಂತನಾ? ನೋಡಿ, ನೀವು ಎಷ್ಟು ಕಷ್ಟಪಡ್ತೀರೋ ನಾವು ಅಷ್ಟೇ ಕಷ್ಟಪಡ್ತೀವಿ. ನಿಮಗಾದರೂ ಗಾಳಿ ನೀರು ಎಲ್ಲ ಸಿಗ್ತಾ ಇದೆ, ಆದರೆ ನಮಗೆ ಕಷ್ಟಪಡದೆ ಸುಮ್ಮನೆ ದುಡ್ಡು ಬರಲ್ಲ ಸರ್. ಏನು ಬುದ್ಧಿ? ಕೆಲಸ ಮಾಡೋದಿಲ್ಲ, ದುಡ್ಡು ಮಾತ್ರ ಕೊಡಿ ಅಂತ ನಾವು ಯಾವ ಥರ ಕೇಳಿದೀವ? ಊರ ಹಬ್ಬ ಐತೆ, ಊರ ಹಬ್ಬಕ್ಕೆ ಕೊಡಿ ಅಂತ ಕೇಳ್ತಾ ಇದ್ದೀವಿ, ನಮ್ಮ ಸುಖಕ್ಕೆ ಕೇಳ್ತಾ ಇದ್ದೀವ? ಮಾತು ಜಾಸ್ತಿ ಆಯಿತು. ನಿಮಗೆಲ್ಲ ಅನ್ಯಾಯ ಮಾಡ್ತಿದ್ವಿ ಅನ್ನೋ ಥರ ಮಾತಾಡ್ತಿದ್ದೀರಲ್ಲ. ಯಾರ ಹತ್ರ ಮಾತಾಡ್ತಿದ್ದೀರಾ ಅಂತ ಎಚ್ಚರ ಇರಲಿ ಮೈ ಮೇಲೆ. ಇದು ನಮ್ಮದು ಮಾತ್ರ ಹಬ್ಬ ಅಲ್ಲ, ನಿಮ್ಮದುವ. ಹೋದ ವರ್ಷ ಕೇಳೋಣ ಅಂದರೆ ನೀವು ಬರಲೇ ಇಲ್ಲ. ಏನು ದುಡ್ಡು ಕೊಡಬೇಕಾಗುತ್ತೆ ಅಂತ ನಾವು ತಪ್ಪಿಸ್ಕೊಂಡು ಓಡಾಡ್ತಿದೀವಿ ಅನ್ನೋ ರೀತಿ ಮಾತಾಡ್ತಿದ್ದೀರಾ? ಅಲ್ಲಿ ಬಿಗಿಡ್ದು ಮಾತಾಡಿ. ಸುಮ್ಮನೆ ಏನೇನೋ ಮಾತಾಡಬೇಡಿ. ನಾವೇನು ನಿಮ್ಮ ಹತ್ರ ಭಿಕ್ಷೆ ಬೇಡಕ್ಕೆ ಬಂದಿದ್ದೀವಿ ಅನ್ನೋ ಹಂಗೆ ಹೇಳ್ತಿರಲ್ಲ. ನಮ್ಗೂ ಮಾನ ಮರ್ಯಾದೆ ಇದೆ, ಅದನ್ನ ಬಿಟ್ಟು ಏನೋ ಮಾತಾಡ್ತಿದ್ದೀರಾ? ಒಂದು ನಿಮಿಷ ಯಾಕ್ರಪ್ಪ, ಯಾಕೆ ಈ ರೀತಿ ಮಾತಾಡ್ತೀರಾ? ಸಮಾಧಾನ ಮಾಡ್ಕೊಳ್ಳಿ. ಕುಡಿಯಕ್ಕೆ ನೀರು ತರಲ್ಲ? ನೀರು ಬೇಡ, ನಮ್ಮ ವಿಷಯಕ್ಕೆ ಬನ್ನಿ. ನೋಡ್ರಪ್ಪ, ನಿಮಗೀಗ ಇವ್ರ ಕಡೆಯಿಂದ ಬೇಕಾಗಿರೋದು ಜಗಳನೋ ಅಥವಾ ಸಮಸ್ಯೆಗೆ ಪರಿಹಾರನೋ? ಏನ್ರಯ್ಯ, ದುಡ್ಡು ಕೇಳೋ ರೀತಿನೇ ಗೊತ್ತಿಲ್ವಲ್ಲ ನಿಮಗೆ? ಒಂದು ತಿಳ್ಕೊಳ್ಳಿ, ಯಾವತ್ತಿದ್ರೂ ಕೊಡ ಕೈಯ ಮೇಲಿರೋದು. ಅದು ಸರಿ, ಆದರೆ ಗಿದ್ರೆ ಎಲ್ಲ ಬಿಟ್ಬಿಡ್ರಿ. ನಿಮ್ಗೇನು ಜಾತ್ರೆಗೆ ದುಡ್ಡು ಬೇಕು, ಇವ್ರೇನು ಕೊಡಲ್ಲ ಅಂತ ಅಂದ್ರು? ಕೊಡ್ತಾರೆ ಬಿಡ್ರಿ. ಹಾ ನೋಡ್ರಯ್ಯ, ಕೇಳೋದಕ್ಕೂ ಒಂದು ರೀತಿ ನೀತಿ ಅಂತಿರುತ್ತೆ. ಹೋದ ವರ್ಷ ಇಂತಿಷ್ಟು ಖರ್ಚಾಯ್ತು, ಈ ವರ್ಷ ಇಷ್ಟು ಖರ್ಚಾಗ್ಬೋದು, ಆಮೇಲೆ ಇಷ್ಟು ಚಂದ ಎತ್ತಿದ್ದೀವಿ, ಇನ್ನಿಷ್ಟು ಬೇಕು, ಇದಲ್ವೇಂದ್ರಯ್ಯ ಕೇಳೋ ರೀತಿ? ಅದು ಬಿಟ್ಬಿಟ್ಟು ನೀವು ಈ ರೀತಿ ಜಗಳಕ್ಕೆ ನಿಂತ್ರೆ ಯಾರಿಗೆ ಕೊಡ್ತಾರೆ? ನೋಡ್ರಪ್ಪ, ಹೋರಿ ಜಾತ್ರೆದು ಫಸ್ಟ್ ಪ್ರೈಸ್ ಇದೆಯಲ್ಲ, ಅದನ್ನ ಇವರೇ ವಹಿಸ್ಕೋತಾರೆ. ಅದು ಬಿಟ್ಟು ಇನ್ನೂ 25,000 ಕೊಡ್ತಾರೆ. ಸರಿನಾ? ಆಯ್ತಾಯ್ತು, ಅಷ್ಟು ಕೊಟ್ಟರೆ ಸಾಕು, ನಮ್ಗೆ ಸಂತೋಷನೇ.
ಇನ್ನೇನು ಎಲ್ಲ ಸರಿ ಹೋಯ್ತಲ್ಲ ಹೋಗ್ಬನ್ನಿ ಸರಿ ಆಗ್ಲಿ. ಬರ್ತೀವಿ ಬುದ್ಧಿ ಪರವಾಗಿಲ್ಲ ಪರವಾಗಿಲ್ಲ. ಸಂತೋಷ್, ತಲಾಟೆ ಮಾಡ್ತಾ ಇದ್ಯಾ? ಎಷ್ಟು ದಿನ ಆಯ್ತು ಮನೆಗೆ ಬಂದು? ನಮ್ಗಳ ಮಧ್ಯೆ ಮಾತಾಡೋ ಅಧಿಕಾರ ಯಾರು ಕೊಟ್ರು ನಿನ್ಗೆ? ಏನ್ ಯಜಮಾನ ಅನ್ಕೊಂಡಿದ್ಯಾ ನೀನು? ಯಾರಿಗೆ ಏನ್ ಕೊಡ್ಬೇಕು ಏನ್ ಬಿಡ್ಬೇಕು ಅಂತ ನಿನ್ನಿಂದ ತಿಳ್ಕೊಬೇಕಾ ನಾವು? ಇಲ್ಲ ಸರ್, ಅದು ಏನಲ್ಲ ಅದು. ಸೂರ್ಯ, ಯಾಕೆ ಅವನ ಮೇಲೆ ಸುಮ್ಮನೆ ರೇಗ್ತಾ ಇದೆಯಾ? ಅವನೇನೋ ತಪ್ಪು ಮಾತಾಡ್ದ? ವರ್ಷ ನಾವು ಅಷ್ಟು ಕೊಡ್ತಾ ಇದ್ವಿ ಅಲ್ವಾ? ಅವ್ರ ಮಾತು ಯಾವ ಹಂತಕ್ಕೆ ಹೋಗಿತ್ತು ನೋಡು. ಜಗಳ ಆಡೋ ಮೂಡಲ್ಲೇ ಬಂದಿದ್ರು. ಕೊಡೋಕೋ ಯಾವತ್ತಿದ್ರು ಮೇಲೆ ಅಂತ ಇವನವ್ರಿಗೆ ನೆನಪು ಮಾಡ್ದ. ಅದಕ್ಕೆ ಇವನಿಗೆ ಶಬಾಷ್ ಹೇಳೋಣ ಅಂತ ನಾನು ಅನ್ಕೊಂಡ್ರೆ ಬೈತಾ ಇದೆಯಲ್ಲೋ. ಏನಣ್ಣ ನೀನು ಅದನ್ನೆಲ್ಲ ಹೇಳೋದಕ್ಕೆ ಇವನ್ ಯಾರು? ಇವನ್ ಯಾರು ಅನ್ನೋದು ಮುಖ್ಯ ಅಲ್ಲ, ಇವನ್ ಹೇಳಿದ್ರಿಂದ ಏನ್ ಪರಿಣಾಮ ಆಯ್ತು ಅನ್ನೋದು ಮುಖ್ಯ. ಇವನ್ ಅವ್ರಿಗೆ ಬೈದು ಮಾತಾಡಿದ್ರಿಂದ ತಾನೇ ಅವ್ರು ತಣ್ಣಗೆ ಸುಮ್ಮನೆ ಹೋದ್ರು. ಈಗೆಲ್ಲ ಬಗೆಹರಿತಲ್ಲ, ಬಿಡು, ಹೋಗಪ್ಪ, ನಿನ್ ಕೆಲಸ ನೋಡ್ಕೋ ಹೋಗು. ಕ್ಷಮಿಸಿ ಸರ್, ಸಮಸ್ಯೆ ಜಾಸ್ತಿ ಆಗ್ತಾ ಇತ್ತು ಅಂತ ಅನ್ನಿಸ್ತು, ಅದಕ್ಕೆ ಬಂದು ಮಾತಾಡ್ಬಿಟ್ಟೆ. ಚಿಕ್ಕ ಬಾಯಿ ದೊಡ್ಡ ಮಾತು, ಕ್ಷಮಿಸ್ಬೇಕು ಅನ್ಸರ ಕ್ಷಮಿಸಿ. ಹಾಗೇನಿಲ್ಲಪ್ಪ, ಅವ್ರು ಬಂದು ಆ ರೀತಿ ಎಲ್ಲ ಮಾತಾಡಿದ್ರಲ್ಲ, ಅದಕ್ಕೆ ಇವನಿಗೆ BP ರೈಸ್ ಆಯ್ತು. ಪರವಾಗಿಲ್ಲ, ಹೋಗು ಹೋಗು, ನಿನ್ ಕೆಲಸ ನೋಡ್ಕೋ.